ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಈಗಾಗಲೇ ಡಿನೋಟಿಫಿಕೇಶನ್ ಪ್ರಕರಣ ಅದರಲ್ಲೂ ಕೂಡ ಮೂಡಾ ವಿಚಾರವನ್ನು ಮುಂದಿಟ್ಟು ವಿಪಕ್ಷಗಳು ನೇರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈಗ ಕುಮಾರಸ್ವಾಮಿ ಹಾಗೂ BSY ವಿರುದ್ಧ ಕಾಂಗ್ರೆಸ್ನ ಸಚಿವರು ಈಗ ಡಿನೋಟಿಫಿಕೇಶನ್ ಅಸ್ತ್ರವನ್ನು ಬಳಸ್ತಾ ಇದ್ದಾರೆ. BSY HDK ಕಾಲದ ಅಕ್ರಮದ ದಾಖಲೆ ರಿಲೀಸ್ ಮಾಡಿದ್ದೀವಿ ಅಂತ ನೇರವಾಗಿ ಹೇಳ್ತಿದ್ದಾರೆ ನಾಯಕರುಗಳು. ಸಚಿವರಿಂದ ಅಕ್ರಮ ಡಿನೋಟಿಫಿಕೇಶನ್ ಆಗಿದೆ ಅಂತ ದಾಖಲೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. HDK BSY ಕಾಲದಲ್ಲಿ ನಡೆದಂಥ ಡಿನೋಟಿಫಿಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಂಪೂರ್ಣವಾದಂಥ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಸಚಿವರು ಹೇಳಿದ್ದಾರೆ. KPCC ಕಚೇರಿಯಲ್ಲಿ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್ ಹಾಗೂ ಸಂತೋಷ್ ಲಾಡ್ ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಪ್ರಮುಖವಾಗಿ ಗಂಗೇನಹಳ್ಳಿ ಪ್ರಕರಣದಲ್ಲಿ ಸರ್ವೆ ನಂಬರ್ 7/1 BCD 1976ರಲ್ಲೇ BDA ಅದನ್ನು ನೋಟಿಫೈ ಮಾಡಿ ಸ್ವಾಧೀನಪಡಿಸ್ಕೊಳ್ಳುತ್ತೆ. ಅದಾದ ಬಳಿಕ ಕುಮಾರಸ್ವಾಮಿ ಅವರು 2007ರಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಒಂದು ಪತ್ರ ಬರುತ್ತೆ ರಾಜಶೇಖರಯ್ಯನವರು. ಕೆಲವೊಂದಿಷ್ಟು ಇನ್ಫ್ಯಾಕ್ಟ್ ಸರ್ವೆ ನಂಬರ್ 7/1 BCD ಆ ಒಂದು ಸರ್ವೆ ನಂಬರ್ಲಿರುವಂಥ 1 ಎಕರೆ 11 ಗುಂಟೆ ಜಮೀನನ್ನು ಡಿನೋಟಿಫಿಕೇಶನ್ ಮಾಡಿ ಅಂತ. ಆದರೆ ಈ ಪತ್ರವೇ ಬೇನಾಮಿ ಅಂತ ಕಾಂಗ್ರೆಸ್ನ ಸಚಿವರು ಆರೋಪ ಮಾಡ್ತಾ ಇದ್ದಾರೆ. ಅದಾದ ಬಳಿಕ ಪತ್ರ ಯಾವಾಗ ಬರುತ್ತೋ ಕೂಡಲೇ ಕುಮಾರಸ್ವಾಮಿ ಅವರು ಇದಕ್ಕೆ ಫೈಲ್ ರೆಡಿ ಮಾಡಿಸ್ತಾರೆ ಅಂತ ಆರೋಪವನ್ನು ಮಾಡಲಾಗಿದೆ. ಅದಾದ ಬಳಿಕ ಮತ್ತೆ 2010ರಲ್ಲಿ ಅಂದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ಡಿನೋಟಿಫಿಕೇಶನ್ ಪ್ರಕ್ರಿಯೆ ಮುಂದುವರಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಕುಮಾರಸ್ವಾಮಿ CM ಆಗಿದ್ದಂಥ ಸಂದರ್ಭದಲ್ಲಿ ಅಕ್ರಮ ಡಿನೋಟಿಫಿಕೇಶನ್ ಮಾಡಲಾಗಿದೆ ಅಂತ ಈಗ ಆರೋಪವನ್ನು ಮಾಡಲಾಗ್ತಾ ಇದೆ. ಬೆಂಗಳೂರಿನ ಗಂಗೇನಹಳ್ಳಿ ಬಡಾವಣೆಯ ಜಮೀನು ಡಿನೋಟಿಫೈ ಮಾಡಲಾಗಿದೆ ಅಂತ ಆರೋಪ ಈಗ ಕೇಳಿಬಂದಿದೆ. ಸರ್ವೆ ನಂಬರ್ 7/1 BC ಮತ್ತು D ಸರ್ವೆ ನಂಬರ್ನ 1/11 ಇನ್ಫ್ಯಾಕ್ಟ್ 1 ಎಕರೆ 11 ಗುಂಟೆ ಜಮೀನನ್ನು 1976ರಲ್ಲೇ BDA ಸ್ವಾಧೀನಪಡಿಸ್ಕೊಂಡು ಜಮೀನು ಮಾಡುತ್ತೆ. ಅದಾದ ಬಳಿಕ BDAಗೆ ಡಿನೋಟಿಫೈ ಮಾಡುವಂತೆ ಪತ್ರವನ್ನು ಬರಲಾಗುತ್ತೆ. ಆ ಪತ್ರವೇ ಫೋರ್ಜರಿ ಅಥವಾ ಬೇನಾಮಿ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ರಾಜಶೇಖರಯ್ಯ ಎಂಬವರು ಪತ್ರ ಬರೀತಾರೆ. ಅದಾದ ಬಳಿಕ ಕೂಡಲೇ ಕುಮಾರಸ್ವಾಮಿ ಅವರು ಫೈಲ್ನ ಪುಟಪ್ ಮಾಡ್ತಾರೆ. ಯಾವಾಗ ಪತ್ರ ಬರುತ್ತೆ ಅದಾದ ಕರೆಕ್ಟಾಗಿ 20 ದಿನಗಳ ಬಳಿಕ ನೇರವಾಗಿ ಕುಮಾರಸ್ವಾಮಿಯವರ ಸಂಬಂಧಿಕರು ಇದನ್ನು ಮೂಲ ಮಾಲೀಕರಿಂದ GPA ಕೂಡ ಮಾಡಿಸ್ಕೋತಾರೆ. ಅದಾದ ಬಳಿಕ 2010ರಲ್ಲಿ ಇನ್ಫ್ಯಾಕ್ಟ್ ಜಮೀನು ಬರೋಬ್ಬರಿ 21 ಜನರ ಅಸಲಿ ಮಾಲೀಕರಿದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಭೂ ಸ್ವಾಧೀನ ಆಗಿದ್ದ ಜಮೀನಿಗೆ ಮತ್ತೆ GPA ಮಾಡಿಸ್ಕೊಳ್ಳಲಾಗಿದೆ ಅಂತ ಆರೋಪವನ್ನು ನಾಯಕರು ಮಾಡಿದ್ದಾರೆ. ಕುಮಾರಸ್ವಾಮಿ ಅತ್ತೆ ವಿಮಲಾ ಹೆಸರಿಗೆ GPA ಮಾಡಿದ್ದಾರೆ ಅಂತ ಈಗ ಸಚಿವರು ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್ ಹಾಗೆ ಸಂತೋಷ್ ಲಾಡ್ ಅವರು ಆರೋಪವನ್ನು ಮಾಡಿದ್ದಾರೆ. ಅದಾದ ಬಳಿಕ 2008ರಲ್ಲಿ ಕುಮಾರಸ್ವಾಮಿ ಇನ್ಫ್ಯಾಕ್ಟ್ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬರ್ತಾರೆ. 2010ರಲ್ಲಿ ಕಾನೂನು ತಜ್ಞರು ಕೂಡ ಅದನ್ನು ಡಿನೋಟಿಫೈ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರ್ತಾರೆ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆ ಅವರು ಕೂಡ ಡಿನೋಟಿಫೈಗೆ ವಿರುದ್ಧವಾದಂಥ ಅಭಿಪ್ರಾಯವನ್ನು ಕೊಟ್ಟಿರ್ತಾರೆ. ಆದರೂ ಕೂಡ ಇನ್ಫ್ಯಾಕ್ಟ್ ಕುಮಾರಸ್ವಾಮಿ ಅವರ ಸಂಬಂಧಿಕರಿಗೆ ಅನುಕೂಲವಾಗುವಂತೆ ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ದಾರೆ ಅಂತ ಈಗ ಆರೋಪವನ್ನು ಮಾಡಲಾಗ್ತದೆ. ಒಟ್ಟಲ್ಲಿ ಈ ಒಂದು ಪ್ರಕರಣ ಈಗ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ಅತ್ತ ಸಿದ್ದರಾಮಯ್ಯನವರ ಭಾವನಾ ಪ್ರಕರಣವನ್ನು ಅಂದರೆ ಮೂಡಾ ಪ್ರಕರಣವನ್ನು ಮುಂದಿಟ್ಟುಕೊಂಡು ನಿರಂತರವಾಗಿ JDS ಮತ್ತು BJP ಆರೋಪವನ್ನು ಮಾಡ್ತಾ ಇತ್ತು. ಈಗ ಕುಮಾರಸ್ವಾಮಿ ಅವರ ಭಾವನಾ ವಿಚಾರವನ್ನು ಕಾಂಗ್ರೆಸ್ನವರು ಹೇಳ್ತಂದಿದ್ದಾರೆ. ಹೀಗಾಗಿ ಈ ಪ್ರಕರಣ ಡಿನೋಟಿಫಿಕೇಶನ್ ಪ್ರಕರಣ ಇದೆ ಸದ್ಯಕ್ಕಂತೂ ನಿಲ್ಲುವಂಥ ಲಕ್ಷಣ ಕಾಣಿಸ್ತಲ್ಲ. ನಾಳೆಯಿಂದ ಇನ್ನಷ್ಟು ತೀವ್ರವಾದಂಥ ಹೋರಾಟ ಆದರೂ ಕೂಡ ಅಚ್ಚರಿ ಏನಿಲ್ಲ. ಹಾಗಾದರೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅತ್ತ ಕೃಷ್ಣ ಬೈರೇಗೌಡರು ಏನು ಹೇಳಿದ್ರು ಅನ್ನೋದು ಒಂದು ವಿಚಾರ. ಅದರ ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಗರಂ ಆಗಿದ್ದಾರೆ. ಕುಮಾರಸ್ವಾಮಿ ಅವರು ಅತ್ತ ಕೃಷ್ಣ ಬೈರೇಗೌಡರು ಕೂಡ ತಿರುಗೇಟನ್ನು ಕೊಡಿದ್ದಾರೆ. ಇಬ್ಬರು ಏನು ಮಾತಾಡಿದ್ದಾರೆ ನೋಡೋಣ ಬನ್ನಿ. ಕಾಕತಾಳೀಯ ಅಂತಿರೋ ಅಥವಾ ಇದು ವ್ಯವಸ್ಥಿತ ಪ್ರಾಯೋಜಿತ ಆಲೋಚಿತ ಅಕ್ರಮ ಅಂತಿರೋ ದರೋಡೆ ಅಂತಿರೋ ಈ ಜಮೀನು ಯಾವುದು ಡಿನೋಟಿಫಿಕೇಶನ್ ಆಗುತ್ತೆ. ಡಿನೋಟಿಫಿಕೇಶನ್ ಆದ ಕೆಲವೇ ದಿನಗಳಿಗೆ 1 ಎಕರೆ 11 ಗುಂಟೆ ಗಂಗೇನಹಳ್ಳಿ ಸರ್ವೆ ನಂಬರ್ ಕುಮಾರಸ್ವಾಮಿ ಅವರ ಬಾಮೈದ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ. ಇಲ್ಲಿ ಡಿನೋಟಿಫಿಕೇಶನ್ ಆದಾಗ ಯಾರ ಜಮೀನಿಗೆ ಡಿನೋಟಿಫಿಕೇಶನ್ ಆಗಿದೆ ಆ ಮನುಷ್ಯ ಸತ್ತೇ ಹೋಗಿದ್ದ. ಕುಮಾರಸ್ವಾಮಿ ಅವರು ಮೈಸೂರು ಪ್ರಕರಣದಲ್ಲಿ ಪ್ರಶ್ನೆ ಮಾಡಿದ್ರಲ್ಲ, ಸತ್ತೋದರ ಹೆಸರಿಗೆ ಹೆಂಗ್ರಿ ಡಿನೋಟಿಫಿಕೇಶನ್ ಮಾಡ್ತೀರಿ ಅಂತ. ಹಾಗಾದ್ರೆ ನಾವು ಕೇಳಲಿಕ್ಕೆ ಬಯಸ್ತೇವೆ, ಸ್ವಾಮಿ ಈ 1 ಎಕರೆ 11 ಗುಂಟೆ ಸತ್ತೋದವರ ಹೆಸರಿಗೆ ನೀವ್ ಹೆಂಗೆ ಡಿನೋಟಿಫಿಕೇಶನ್ ಮಾಡಿಸಿದ್ರಿ? ಸತ್ತೋದವರಿಂದ ಫಸ್ಟ್ ನಿಮ್ಮ ಅತ್ತೆ ಹೆಸರಿಗೆ GPA ಮಾಡ್ಕೋತೀರಿ, ನಿಮ್ಮ ಅತ್ತೆಯಿಂದ ಬಾಮೈದನ ಹೆಸರಿಗೆ ಕ್ರಯ ಆಗುತ್ತೆ. ಆ ಜಮೀನನ್ನ ನೀವು ಸರ್ಕಾರದಲ್ಲಿ ಇದ್ಕೊಂಡು ಅಥವಾ ಯಡಿಯೂರಪ್ಪನವ್ರನ್ನ ಉಪಯೋಗಿಸ್ಕೊಂಡು ಡಿನೋಟಿಫಿಕೇಶನ್ ಮಾಡಿಸ್ಕೊಳ್ತೀರಿ. ಇವತ್ತು ಅಲ್ಲಿ 1 ಎಕರೆ 11 ಗುಂಟೆ ಬೆಲೆ ಎಷ್ಟು? 16 ಕೋಟಿ ಬೆಲೆ ಬಾಳುವಂತಹ ಆಸ್ತಿ, BDAಗೆ ಸೇರಿದಂತಹ ಸ್ವತ್ತು, ನಿವೇಶನಗಳ ಮುಖಾಂತರ ಬಡವರಿಗೆ ಸಿಗಬೇಕಾಗಿದ್ದಂತಹ ನಿವೇಶನಗಳನ್ನ ವಂಚನೆ ಮಾಡಿ
ಸರ್ಕಾರ ಭೂಸ್ವಾಧೀನ ಮಾಡಿಕೊಂಡು ಮುಗಿಸಿದ್ದಂತಹ ಜಮೀನನ್ನ ಡಿನೋಟಿಫಿಕೇಶನ್ ಮಾಡ್ತೀರಲ್ವಾ, ನೀವು ಮಾಡಿದ್ದು ಇದು ನ್ಯಾಯನ ಅನ್ಯಾಯನ? ಇದು ಕ್ರಮನ ಅಕ್ರಮನ? ಇದು ವ್ಯವಸ್ಥಿತ ವಂಚನೆ ಹೌದಾ ಅಲ್ವಾ? ನಾಳೆ ಮಾತಾಡೋಣ ಬನ್ನಿ, ತಲೆ ಕೆಡಿಸ್ಕೋಬೇಡಿ. ಅದು ಯಾವ ಅಳಸಲ್ ಕತೆ, ಅದ್ರೊಳಗೆ ಸಬ್ಜೆಕ್ಟೇ ಏನಿಲ್ಲ, ನನಗೆ ಸಂಬಂಧ ಇಲ್ಲದೆ ಇರೋದು. ಚರ್ಚೆ ಮಾಡೋಣ. ಯಾರು ಸಹಿ ಮಾಡೋರೆ? ಓಲಿ ಆ ಕೃಷ್ಣ ಬೈರೇಗೌಡರು ಪಾಪ ಫಾರಿನಲ್ಲಿ ಓದ್ಕೊಂಬಂದಿರೋರು. ನಾವಾದರೂ ಹಳ್ಳಿಲಿ ಓದಿರೋರು, ಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಬಂದಿರೋರು ನಾವು. ನಾಳೆ ಬೆಳಗ್ಗೆ ಡೀಟೇಲ್ ಮಾತಾಡೋಣ. ಇದು ಡೈವರ್ಷನ್ ಆಗೋದು ಬೇಡ, ನಾಗಮಂಗಲದ ಇಶ್ಯೂ ಡೈವರ್ಷನ್ ಆಗೋದು ಬೇಡ. ನಾನೇನು ಕದ್ದೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ನಾಳೆ ಮೈಸೂರಿನಲ್ಲಿ ಸಭೆಗೇನು ಬರ್ತೀನಿ, ಅಲ್ಲಿ ಡೀಟೇಲ್ ಚರ್ಚೆ ಮಾಡಿ. ರೈಟ್, ಇವಾಗ ಇನ್ನಷ್ಟು ಹೆಚ್ಚಿನ ಮಾಹಿತಿನ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಕೂಡ ಜೊತೆ. ಪ್ರಸನ್ನ, ಈ ಒಂದು ಪ್ರಕರಣ ಇದಕ್ಕೂ ಒಂದು ಹೊಸ ತಿರುವನ್ನು ಕೊಡುತ್ತೆ. ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಭಾವನನ್ನು ಮುಂದಿಟ್ಕೊಂಡು, ಅವರು ಪಡೆದಂಥ ಸೈಟನ್ನು ಅಥವಾ ಜಮೀನನ್ನು ಮುಂದಿಟ್ಕೊಂಡು ವಿಪಕ್ಷ BJP ಹಾಗೂ JDS ನೇರವಂತ ಆರೋಪವನ್ನು ಮಾಡ್ತಾ ಇತ್ತು. ಈಗ ಕುಮಾರಸ್ವಾಮಿ ಅವ್ರನ್ನ ಕಾಂಗ್ರೆಸ್ನ ಸಚಿವರು ಹೇಳಿ ತಂದಿದ್ದಾರೆ. ಹೀಗಾಗಿ ಈ ಪ್ರಕರಣ ರಾಜಕೀಯವಾಗಿ ಯಾವ ಥರ ತಿರುವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಪ್ರಸನ್ನ? ಪ್ರಮೋದ್, ರಾಜಕೀಯವಾಗಿ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ವಿರುದ್ಧ ಮತ್ತು ಕಾಂಗ್ರೆಸ್ನ ವಿರುದ್ಧ ಹಲವು ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ ಇರುವಂತಹ ಬೆನ್ನಲ್ಲೇ ಇದೀಗ ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟಂತ ಮತ್ತು ಅವರ ಕುಟುಂಬ ಸ್ವಜನ ಪಕ್ಷಪಾತ ಮಾಡಿದೆ ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನ ಇದೀಗ ಕಾಂಗ್ರೆಸ್ನ ಸಚಿವರು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ಕೂಡ ಬಿಡುಗಡೆಯನ್ನ ಮಾಡಲಾಗಿದೆ. ಅಕ್ರಮವಾಗಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರು ಹಾಗೂ ಯಡಿಯೂರಪ್ಪನವರು ಇಬ್ಬರು ಕೂಡ ಜಂಟಿಯಾಗಿ ಭಾಗಿಯಾಗಿ 100 ಕೋಟಿಯನ್ನ ಲೂಟಿ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಕಾಂಗ್ರೆಸ್ ಸಚಿವರ ಮಾಡ್ತಾ ಇರುವಂತಹ ಆರೋಪ. 1976ರಲ್ಲಿ ಗಂಗೇನಹಳ್ಳಿ BDA ಒಂದಷ್ಟು ಭೂ ಸ್ವಾಧೀನ ಪಡಿಸಿಕೊಂಡಿರುತ್ತೆ. ಅದು ಫೈನಲ್ ನೋಟಿಫಿಕೇಶನ್ ಕೂಡ ಆಗಿರುತ್ತೆ, ಮಾಲೀಕರಿಗೆ ಹಣ ಕೂಡ ಸಂದಾಯ ಆಗಿರುತ್ತೆ. ಅದಾದ 30 ವರ್ಷಗಳ ಬಳಿಕ ಕುಮಾರಸ್ವಾಮಿ ಅವರು CM ಆಗಿದ್ದಂತಹ ಸಂದರ್ಭದಲ್ಲಿ ಡಿನೋಟಿಫಿಕೇಶನ್ ಮಾಡಿ ಅಂತೇಳಿ ಒಂದು ಅರ್ಜಿ ಸಲ್ಲಿಕೆ ಆಗುತ್ತೆ. ಒಂದು ಬೇನಾಮಿ ಅರ್ಜಿಗೆ ಯಾವತ್ತು ಅರ್ಜಿ ಸಲ್ಲಿಕೆ ಆಗುತ್ತೋ ಅವತ್ತೇ ಕುಮಾರಸ್ವಾಮಿ ಅವರು ಡಿನೋಟಿಫಿಕೇಶನ್ ಫೈಲ್ ಅನ್ನ ಪುಟಪ್ ಮಾಡ್ತಾರೆ. ಅದಾದ ಬಳಿಕ ಕೇವಲ 25 ದಿನಕ್ಕೆ ಕುಮಾರಸ್ವಾಮಿ ಅವರ ಅತ್ತೆಯ ಹೆಸರಿಗೆ ಅದು GPA ಆಗುತ್ತೆ. ಇದೆಲ್ಲವನ್ನ ಗಮನಿಸಿದ್ರೆ ಇಲ್ಲಿ ಉದ್ದೇಶಪೂರ್ವಕವಾಗಿ ಡಿನೋಟಿಫಿಕೇಶನ್ ಅನ್ನ ಮಾಡಲಾಗಿದೆ. ಇದರಲ್ಲಿ ಯಡಿಯೂರಪ್ಪನವರು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂತ ಬಹುದೊಡ್ಡ ಗಂಭೀರವಾದಂತಹ ಆರೋಪವನ್ನ ಇದೀಗ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿದ್ದು ಲೋಕಾಯುಕ್ತದಲ್ಲಿ ಪ್ರಕರಣ ಇರೋ ಕಾರಣಕ್ಕೋಸ್ಕರ ಮತ್ತಷ್ಟು ರಾಜಕೀಯ ಜಿದ್ದಾಜಿದ್ದಿಗೂ ಕೂಡ ಇದು ಕಾರಣ ಆಗಬಹುದು. ಪ್ರಮೋದ, ಥ್ಯಾಂಕ್ ಯು ಪ್ರಸನ್ನ ಎಲ್ಲ ಮಾಹಿತಿಗಾಗಿ.